ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ಈಗ ರೆಗ್ಯುಲರ್ ಬೇಲ್ ಪಡೆದು ದರ್ಶನ್ ಇದ್ದಾರೆ. ಅವ್ರಿಗೆ ಅದಕ್ಕೂ ಮೊದಲು ಒಂದು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಯಾತಕ್ಕೆ ಸಿಕ್ಕಿತ್ತು ಅಂತಂದರೆ ಅವರಿಗೆ ಬೆನ್ನು ಹುರಿ ಸಮಸ್ಯೆ ವಿಪರೀತವಾಗಿತ್ತು. ಹಾಗಾಗಿ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅವರೊಂದು ಜಾಮೀನು ತೊಗೊಂಡಿದ್ರು. ಅದಾದಮೇಲೆ ರೆಗ್ಯುಲರ್ ಬೇಲ್ ಆಯಿತು. ಆದರೆ ಈಗಿನ ವಿಚಾರ ಏನಪ್ಪ ಅಂತಂದರೆ ನಟ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ವಂತೆ. ಸದ್ಯಕ್ಕೆ ಆಪರೇಷನ್ ಇಲ್ಲ, ಇಂಜೆಕ್ಷನ್ನಿಂದಲೇ ನೋವು ನಿವಾರಣೆಗೆ ಅವರು ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸರ್ಜರಿ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾರಂತೆ ದರ್ಶನ್. ನಾವು ಸರ್ಜರಿ ಮಾಡಿಸ್ಕೊಳ್ಳಲ್ಲ, ಸರ್ಜರಿಗಾಗೇ ಜಾಮೀನು ಪಡೆದಂತಹ ದರ್ಶನ್ ಸರ್ಜರಿಗೋಸ್ಕರನೇ ಮಧ್ಯಂತರ ಜಾಮೀನು ಕೊಟ್ಟಿದ್ದ ಕೋರ್ಟ್ಗೆ ಈಗ ಕೋರ್ಟ್ ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ವಾ? 1 ತಿಂಗಳು ಆಪರೇಷನ್ ಮಾಡಿಸ್ಕೊತೀನಿ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ಆಗಲೂ ಮಾಡಿಸ್ಕೊಳ್ಳಿಲ್ಲ. ಈಗ ನೋಡಿದ್ರೆ ಅವರು ಜಿಮ್ ವರ್ಕೌಟ್ ಎಲ್ಲ ಶುರು ಮಾಡಿಬಿಟ್ಟಿದ್ದಾರಂತೆ. ಫೆಬ್ರವರಿಯಿಂದಲೇ ಶೂಟಿಂಗ್ ಹೋಗ್ತೀನಿ ಅಂತ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ನಟ ದರ್ಶನ್ಗೆ ಆಪರೇಷನನ್ನು ಮಾಡಿಸ್ಕೊಳ್ಳಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಆರೋಪಿ ದರ್ಶನ್ಗೆ ಸದ್ಯಕ್ಕಿಲ್ಲ ಸರ್ಜರಿ, ಆಪರೇಷನ್ ಮಾಡಿಸಿಕೊಳ್ಳದಿರಲು ಡಿಸೈಡ್. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2 ಸೆಂಟ್ರಲ್ ಜೈಲ್ ಕಂಡಿರುವ ನಟ ದರ್ಶನ್ ಕಾರಾಗೃಹದ ಕಂಟಕದಿಂದ ಹೊರಬರೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿದ್ರು. ಏನಾದರೂ ಸರಿ ಜೈಲುವಾಸದಿಂದ ಮುಕ್ತಿ ಸಿಗಬೇಕು ಅಂತ ತಿಣುಕಾಡಿದ್ರು. ಜೈಲಿನಲ್ಲಿರುವಾಗಲೇ ದರ್ಶನ್ಗೆ ಬೆನ್ನು ನೋವು ಕೂಡ ಬಾಧಿಸಿತ್ತು. ನಡೆಯೋದಕ್ಕೂ ಆಗದೆ ಒದ್ದಾಡ್ತಾ ಇದ್ರು. ಕೋರ್ಟ್ನಿಂದ ಜಾಮೀನು ಬೇರೆ ಸಿಗ್ತಿರ್ಲಿಲ್ಲ. ಟೆನ್ಷನ್ ಡಬಲ್ ಆಗ್ತಾ ಹೋಯ್ತು. ಕೊನೆಗೆ ಹೈಕೋರ್ಟ್ನಲ್ಲಿ ದರ್ಶನ್ಗೆ ಬೆನ್ನು ನೋವಿಗೆ ಚಿಕಿತ್ಸೆಯ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆದು ಸೆರೆಮನೆಯಿಂದ ಹೊರಬಂದ್ರು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಬೆನ್ನು ನೋವಿನ ತುರ್ತು ಸರ್ಜರಿ ಅಗತ್ಯ ಇದೆ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಟ್ಯಾಕ್ ಆಗುವ ಸಂಭವ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು. ವೈದ್ಯರ ವರದಿಯನ್ನು ಆಧರಿಸಿ ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿತು. ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಇದೆಲ್ಲ ಆಗಿ 3 ತಿಂಗಳು ಕಳೆದರೂ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರಲಿಲ್ಲ. ಫಿಸಿಯೋಥೆರಪಿ, ಇಂಜೆಕ್ಷನ್ ಮೂಲಕವೇ ಚಿಕಿತ್ಸೆ ಪಡೆದಿದ್ದಾರೆ. ಈಗ ಸಿಕ್ಕಿರುವ ಅಧಿಕೃತ ಮಾಹಿತಿಯ ಪ್ರಕಾರ ದರ್ಶನ್ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ತಿಲ್ಲ. ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಬೇಲ್ ಪಡೆದುಕೊಂಡು ಹೊರಗಡೆ ಬಂದಿದ್ದಂತಹ ನಟ ದರ್ಶನ್ಗೆ ಈಗಾಗಲೇ 2 ತಿಂಗಳ ಹಿಂದೆಯೇ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ತದನಂತರದಲ್ಲೂ ಮೈಸೂರಿನ ವೈದ್ಯರನ್ನ ಸಂಪರ್ಕವನ್ನು ದರ್ಶನ್ ಅವರು ಮಾಡಿದರು. ಹಾಗಾಗಿ ಬಹುತೇಕ ಸಂಕ್ರಾಂತಿಯ ಒಳಗಡೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಅನ್ನುವಂತಹ ಮಾತುಗಳಿತ್ತು. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುವುದಿಲ್ಲ. ಯಾಕೆಂದರೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ವೈದ್ಯರು ಕೂಡ ಬಂದಂತಿದ್ದಾರೆ. ಜೊತೆಗೆ ನನಗೆ ಬೇಡ ಅನ್ನುವಂಥ ತೀರ್ಮಾನಕ್ಕೆ ದರ್ಶನ್ ಕೂಡ ಬಂದಿದ್ದಾರೆ. ಇಂಜೆಕ್ಷನ್ನಿಂದಲೇ ನೋವು ನಿವಾರಣೆ, ಶಸ್ತ್ರಚಿಕಿತ್ಸೆ ಬೇಡ ಎಂದಿರುವ ದರ್ಶನ್. 8 ದಿನಗಳ ಹಿಂದೆ ನಟ ದರ್ಶನ್ಗೆ ಮೈಸೂರಿನ ವೈದ್ಯರಾದ ಡಾಕ್ಟರ್ ಅಜಯ್ ಹೆಗ್ಡೆ ಬೆನ್ನು ನೋವಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನು ಮಾಡಿ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು. ಈಗ ವೈದ್ಯರಿಗೆ ಕರೆ ಮಾಡಿದ ದರ್ಶನ್, ಇಂಜೆಕ್ಷನ್ ವರ್ಕ್ ಆಗಿದೆ, ನಾನು ಮೊದಲಿನಿಗಿಂತಲೂ ಕೂಡ ಚೆನ್ನಾಗಿದ್ದೇನೆ, ಕಳೆದ ವಾರ ಕೊಟ್ಟ ಇಂಜೆಕ್ಷನ್ನಿಂದ ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆಯಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ದರ್ಶನ್ಗೆ ಬಹುತೇಕ ಇಂಜೆಕ್ಷನ್ನಿಂದಲೇ ನೋವು ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ದರ್ಶನ್ ಶಸ್ತ್ರಚಿಕಿತ್ಸೆ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. 8 ದಿನಗಳ ಹಿಂದೆ ನಟ ದರ್ಶನ್ ಅವರ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಮೈಸೂರಿನ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ನೀಡಿದಂತಹ ಇಂಜೆಕ್ಷನ್ನ ಪರಿಣಾಮವಾಗಿಯೇ ದರ್ಶನ್ ಅವರಿಗೆ ಬೆನ್ನು ನೋವು ಬಹುತೇಕ ನಿವಾರಣೆಯಾಗಿದೆ. ಈ ವಿಚಾರವನ್ನು ಖುದ್ದು ದರ್ಶನ್ ಅವರೇ ವೈದ್ಯರಿಗೆ ಕರೆ ಮಾಡಿ ನನಗೆ ಮಚ್ ಬೆಟರ್, ನಾನು ತುಂಬ ಚೆನ್ನಾಗಿದ್ದೇನೆ, ಮಚ್ ಬೆಟರ್ ಮೊದಲಿಗಿಂತ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಬಹುತೇಕ ದರ್ಶನ್ ಅವರಿಗೆ ಆ ಇಂಜೆಕ್ಷನ್ ಮೂಲಕವಾಗಿಯೇ ಬೆನ್ನು ನೋವು ವಾಸಿಯಾದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಒಂದು ಇಂಜೆಕ್ಷನ್ ಇಂಥದ್ದೊಂದು ಮಿರಾಕಲ್ ಯಾವ ರೀತಿಯಾಗಿ ಮಾಡ್ತು, ಇದು ವೈದ್ಯಕೀಯ ದೊಡ್ಡ ಪವಾಡ ಅನ್ನುವಂಥ ರೀತಿಯಾದಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತಹದ್ದು. ಈಗಾಗಲೇ ಪ್ರತಿನಿತ್ಯ ವರ್ಕೌಟ್ ಅನ್ನು ಶುರು ಮಾಡಿರುವ ನಟ ದರ್ಶನ್ ಫುಲ್ ಬಾಡಿ ವರ್ಕೌಟ್ ಅನ್ನು ಶುರು ಮಾಡಿದ ನಂತರ ಏನಾದರೂ ನೋವು ಕಾಣಿಸಿಕೊಂಡ್ರೆ ಆಗ ಮತ್ತೆ ಪರೀಕ್ಷೆಗೆ ಒಳಪಡಲಿದ್ದಾರೆ. ಸದ್ಯಕ್ಕಂತೂ ನಟ ದರ್ಶನ್ಗೆ ಆಪರೇಷನ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋವು ಕಡಿಮೆ ಆಗ್ತಿದ್ದಂತೆ ಶೂಟಿಂಗಿಗೆ ರೆಡಿ. ಫೆಬ್ರವರಿಯಿಂದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿ. ಬೆನ್ನು ನೋವು ಕಡಿಮೆ ಆಗ್ತಾ ಇದ್ದ ಹಾಗೆ ಶೂಟಿಂಗ್ ಪ್ಲಾನ್ ಕೂಡ ದರ್ಶನ್ ಮಾಡಿಕೊಂಡಿದ್ದಾರೆ. ಫೆಬ್ರವರಿಯಿಂದ ಶೂಟಿಂಗ್ನಲ್ಲಿ ನಿರಂತರವಾಗಿ ಭಾಗಿಯಾಗುವುದಕ್ಕೆ ನಿರ್ಧರಿಸಿದ್ದಾರೆ. ದೇಹವನ್ನ ಮೊದಲಿನ ರೀತಿ ತರಲಿಕ್ಕೆ ಹೆಚ್ಚು ವರ್ಕೌಟ್ ಕೂಡ ಮಾಡ್ಕೊಳ್ತಿದ್ದಾರೆ. ವೈದ್ಯರ ಸಲಹೆಯಂತೆ ಮತ್ತೆ ಎಂದಿನ ಶೈಲಿಯಲ್ಲಿಯೇ ನಿಧಾನವಾಗಿ ಜಿಮ್ನಲ್ಲಿ ಕಸರತ್ತನ್ನು ಆರಂಭಿಸಲು ಸಿದ್ಧರಾಗ್ತಿದ್ದಾರೆ. ಬೆನ್ನು ನೋವು ಕಮ್ಮಿ ಆಗ್ತಾ ಇದ್ದಂತೆ ನಟ ದರ್ಶನ್ ಈಗ ಶೂಟಿಂಗಿಗೆ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಇದೇ ಫೆಬ್ರವರಿಯಲ್ಲಿ ನಿರಂತರವಾಗಿ ಶೂಟಿಂಗ್ ಮಾಡೋದಕ್ಕೆ ದರ್ಶನ್ ನಿರ್ಧರಿಸಿದ್ದು. ದೇಹವನ್ನು ಮೊದಲಿನ ರೀತಿ ತರೋದಕ್ಕೆ ಹೆಚ್ಚು ವರ್ಕೌಟ್ ಮಾಡೋದಕ್ಕೆ
ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ವೈದ್ಯರ ಸಲಹೆಯನ್ನು ಪಡೆದು ಎಂದಿನ ಶೈಲಿಯಲ್ಲಿ ನಿಧಾನವಾಗಿ ಜಿಮ್ನಲ್ಲಿ ಕಸರತ್ತು ಮಾಡೋದಕ್ಕೆ ಈಗ ನಟ ದರ್ಶನ್ ಸಿದ್ಧರಾಗ್ತಾ ಇದ್ದಾರೆ. ವೈದ್ಯಕೀಯ ಪವಾಡದ ರೀತಿಯಲ್ಲಿ ನಟ ದರ್ಶನ್ ಬೆನ್ನು ನೋವಿನ ವಿಚಾರದಲ್ಲಿ ಚೇತರಿಕೆಯಾಗಿದೆ. ಶಸ್ತ್ರಚಿಕಿತ್ಸೆ ಆಗದಿದ್ರೆ ದೇಹಕ್ಕೆ ಅಪಾಯ ಎನ್ನುವ ಸ್ಥಿತಿಯಲ್ಲಿದ್ದಂತಹ ದರ್ಶನ್ ಒಂದೇ ಇಂಜೆಕ್ಷನ್ ಹಾಗೂ ಫಿಸಿಯೋಥೆರಪಿ ಮೂಲಕ ಇಡೀ ಬೆನ್ನು ನೋವನ್ನ ನಿವಾರಣೆ ಮಾಡಿಕೊಂಡಿದ್ದು ಅಚ್ಚರಿಯ ಸಂಗತಿ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.